Hello everyone, I am Santosh. Today we are going to discuss the very important topic in DBMS, that is about referential integrity constraint. ಆಲ್ರೆಡಿ ನಾವು ರಿಲೇಷನಲ್ ಡೇಟಾ ಮಾಡೆಲಲ್ಲಿ ಕನ್ಸ್ಟ್ರೇಂಟ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ವಿ. ಕನ್ಸ್ಟ್ರೇಂಟ್ ಅಂದ್ರೆ ಏನು? ದೇ ಆರ್ ದಿ ರೂಲ್ಸ್ ವಿಚ್ ಆರ್ ನೀಡ್ ಟು ಬಿ ಫಾಲೋಡ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಡಿಸೈನ್ ದಿ ರಿಲೇಷನಲ್ ಮಾಡೆಲ್. ಡೇಟಾನ ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಸಮ್ ರೂಲ್ಸನ್ನು ಅಪ್ಲೈ ಮಾಡ್ತೀವಿ. ಈ ರೂಲ್ಸ್ ಇರಲಿಲ್ಲ ಅಂದರೆ ಏನಾಗುತ್ತೆ? ಕನ್ಸಿಸ್ಟೆನ್ಸಿ ಇರೋದಿಲ್ಲ ಅಥವಾ ಡುಪ್ಲಿಕೇಶನ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಆ್ಯಂಡ್ ಲೆಟ್ ಅಸ್ ಸಿ ಒನ್ ಆಫ್ ದಿ ಅದರ್ ಕನ್ಸ್ಟ್ರೇಂಟ್, ದಟ್ ಈಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್. ಇಲ್ಲಿ ನೋಡ್ರಿ, ಹೆಸರಲ್ಲೇ ಗೊತ್ತಾಗ್ತಾ ಇದೆ. ವಾಟ್ ಈಸ್ ದಟ್? ರೆಫರೆನ್ಸಿಂಗ್. ವಿ ಆರ್ ರೆಫರೆನ್ಸಿಂಗ್ ದ ಡೇಟಾ ಫ್ರಾಮ್ ಅನದರ್ ಟೇಬಲ್. ಓಕೆ, ಹಾಗಂದ್ರೆ ಇದು ಮೊದಲು ನಮ್ಗೆ ಅರ್ಥ ಆಗಬೇಕಂದ್ರೆ ಲೆಟಸ್ ಸ್ಟಡಿ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಫಾರೆನ್ ಕೀ. ಮೊದಲು ನಾವು ಫಾರೆನ್ ಕೀ ಕಾನ್ಸೆಪ್ಟನ್ನು ಸ್ಟಡಿ ಮಾಡೋಣ. ಆಮೇಲೆ ಲೆಟಸ್ ನೋ ವಾಟ್ ಈಸ್ ದಿಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟೆಂಟ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೂಲ್. ಹಾಗಂದರೆ ಫಾರೆನ್ ಕೀ ಅಂದರೆ ಏನು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಲೆಟಸ್ ಮೂವ್ ವಿತ್ ದಟ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟೆಂಟ್, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಜಾಯಿನ್ ದ ಟೇಬಲ್ಸ್, ಆವಾಗ ಈ ಫಾರಿನ್ ಕೀ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಫಾರಿನ್ ಕೀ. ಆ್ಯಂಡ್ ಬಿಫೋರ್ ದ್ಯಾಟ್, ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ಗೆ ಫಾರಿನ್ ಕೀ ಯಾಕೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಓಕೆ, ಸಿ, ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ ಈಸ್ ಬೇಸ್ಡ್ ಆನ್ referential integrity rule or constraint is based on the concept of foreign key. That's why we need to study about the foreign key. Okay, ಹಾಗಂದ್ರೆ ಫಾರಿನ್ ಕೀ ಅಂದರೆ ಏನು ಅಂತ ನೋಡೋಣ. ಆಲ್ರೆಡಿ ಯು ನೋ ವಾಟ್ ಈಸ್ ಪ್ರೈಮರಿ ಕೀ. ಪ್ರೈಮರಿ ಕೀ ಅನ್ನೋದು ಒನ್ ಆಫ್ ದಿ ಕಾಲಮ್ ಅಥವಾ ಅಟ್ರಿಬ್ಯೂಟ್. ವಿತ್ ದ ಹೆಲ್ಪ್ ಆಫ್ ದ್ಯಾಟ್ ನಾವೇನು ಮಾಡ್ತೀವಿ? ರೋಸ್ಗಳನ್ನು ಯುನಿಕ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಹಾಗಂದರೆ ಫಾರಿನ್ ಕೀ ಅಂದರೆ ಏನು ಅಂತ ನೋಡೋಣ. ಫಸ್ಟ್ ಐ ವಿಲ್ ರೈಟ್ ವಾಟ್ ಈಸ್ ಫಾರಿನ್ ಕೀ. ಫಾರಿನ್ ಕೀ ಅರ್ಥ ಆಗಬೇಕಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ಆಮೇಲೆ ಸ್ಟಡಿ ಮಾಡೋಣ. ಓಕೆ, ಫಾರಿನ್ ಕೀ ಅಂದರೆ ಏನು? ಇಟ್ ಈಸ್ ಎ ಕಾಲಮ್. It is a column in the table. Column or set of columns ಅಥವಾ attribute in a table. ಒಂದಿರ್ಬೋದು, ಒಂದಕ್ಕಿಂತ ಹೆಚ್ಚಿರ್ಬೋದು. ಓಕೆ, in a table means one column or set of columns ಅಥವಾ set of attributes in a table that establishes a relationship between two tables. ಎರಡು ಟೇಬಲ್ಗಳ ನಡುವೆ ರಿಲೇಷನ್ಶಿಪ್ ಆಗಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಫಾರಿನ್ ಕೀ ಕಾನ್ಸೆಪ್ಟ್. ಇಲ್ಲಾಂದರೆ ವಿ ಕೆನಾಟ್ ಜಾಯಿನ್ ಟೂ ಟೇಬಲ್ಸ್. ಎರಡು ಟೇಬಲ್ಗಳನ್ನು ಜಾಯಿನ್ ಮಾಡೋಕ್ಕೆ ಆಗೋದಿಲ್ಲ. ಎರಡು ಟೇಬಲ್ ಜಾಯಿನ್ ಆಗಬೇಕು ಅಂದರೆ ವಿ ಶುಡ್ ನೋ ಅಬೌಟ್ ಫಾರಿನ್ ಕೀ. ಆ ಕೀ ಅಂದರೆ ಏನು? ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಈಗ ನೋಡೋಣ. ಓಕೆ, ಎಕ್ಸಾಂಪಲ್ ಅರ್ಥ ಆದಮೇಲೆ ಡೆಫಿನೆಟ್ಲಿ ನಿಮಗೆ ವಾಟ್ ಈಸ್ ಫಾರಿನ್ ಕೀ ಅಂತ ಅರ್ಥ ಆಗುತ್ತೆ. ಓಕೆ, ನಾನೀಗ ಟೇಬಲ್ ಕನ್ಸಿಡರ್ ಮಾಡ್ತೀನಿ, ಕೋರ್ಸ್ ಟೇಬಲ್ ಅಂತ. ಓಕೆ, ಕೋರ್ಸ್ ಟೇಬಲಲ್ಲಿ ಏನು ಮಾಡೋಣ? ಲೆಟಸ್ ರೈಟ್ ದ ಇನ್ಫಾರ್ಮೇಷನ್ ಅಬೌಟ್ ಕೋರ್ಸ್ ಇಟ್ ಸೆಲ್ಫ್. ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಇನ್ಫಾರ್ಮೇಷನ್ ಮಾತ್ರ ನಾವು ಸ್ಟೋರ್ ಮಾಡೋಣ. ಕೋರ್ಸ್ ಇನ್ಫಾರ್ಮೇಷನ್ ಅಂದರೆ ನಾನೇನು ಸ್ಟೋರ್ ಮಾಡ್ತಾ ಇದ್ದೀನಿ? ಕೋರ್ಸ್ ಐ ಡಿ ಮತ್ತು ಕೋರ್ಸ್ ನೇಮ್. ಎರಡು ಕೋರ್ಸಸ್ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಒಂದನೇ ಕೋರ್ಸದ್ದು ಕೋರ್ಸ್ ಐ ಡಿ 101 ಇದೆ ಅಂತ ತಿಳ್ಕೊಳ್ಳಿ. ಈ ಕೋರ್ಸ್ ಯಾವುದು? AI ಅಂತ ಬರಿತೀನಿ. ಅದೇ ಥರ ಎರಡನೇ ಕೋರ್ಸದ್ದು ಕೋರ್ಸ್ ಐ ಡಿ 102 ಅಂತ ಬರಿತೀನಿ. ಅದ್ಯಾವ ಕೋರ್ಸು? DBMS ಅಂತ ಬರೆದಿರ್ತೀನಿ. ಓಕೆ, ಈಗ ಇನ್ನೊಂದು ಟೇಬಲ್ ನಾವು ಕನ್ಸಿಡರ್ ಮಾಡೋಣ. ಎಲ್ಲನೂ ಒಂದರಲ್ಲಿ ಹಾಕ್ತಾ ಇಲ್ಲ ನಾನು, ಬಿಕಾಸ್ ಟು ಅವಾಯ್ಡ್
ಕನ್ಫ್ಯೂಷನ್. ಒಂದು ಎಂಟಿಟಿ ರಿಲೇಟೆಡ್ ಡೇಟಾ ಒಂದೇ ಟೇಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಕೋರ್ಸ್ ಇಸ್ ಆನ್ ಎಂಟಿಟಿ, ಅದರ ರಿಲೇಟೆಡ್ ಡೇಟಾ ಕೋರ್ಸ್ ಟೇಬಲಲ್ಲಿ ಹಾಕಿದ್ದೀನಿ. ಈಗ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋ, ಆಮೇಲೆ ಯಾವ ಸ್ಟೂಡೆಂಟ್ ಯಾವ ಕೋರ್ಸ್ ತೊಗೊಂಡಿದ್ದಾರೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡೋಣ? ರೋಲ್ ನಂಬರ್ ಆ್ಯಂಡ್ ನೇಮ್ ಆಫ್ ದಿ ಸ್ಟೂಡೆಂಟ್. ಓಕೆ, ಕನ್ಸಿಡರ್ ದೇರ್ ಆರ್ 4 ಸ್ಟೂಡೆಂಟ್ಸ್ ಅದರಂತೆ ತಿಳ್ಕೊಳ್ಳೋಣ. 1 2 3 4 ಆರ್ ದಿ ರೋಲ್ ನಂಬರ್ಸ್ ಆ್ಯಂಡ್ ನೇಮ್ಸ್ ಆಫ್ ಸ್ಟೂಡೆಂಟ್ಸ್ ಆರ್ ರಾಜ್ ಅಂತ ಬರಿತೀನಿ, ಶಾರ್ಟ್ ನೇಮ್ಸ್, ರವಿ, ಆಮೇಲೆ ಸಂತೋಷ್ ಅಂತ ಬರಿತೀನಿ, ಆ್ಯಂಡ್ ದೆನ್ 4th ರೋಲ್ ನಂಬರ್ ನೇಮ್ಡ್ ಆ್ಯಸ್ ಅಮಿತ್ ಅಂತ ತಗೊಂಡಿರ್ತೀನಿ. ಓಕೆ, ಗಾಟ್ ಇಟ್? ಈಸಿ. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಡೇಟಾ ಇದೆ, ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಡೇಟಾ ಇದೆ. ದಿಸ್ ಈಸ್ ಕರೆಕ್ಟ್. ಎಲ್ಲನೂ ಒಂದೇ ಟೇಬಲಲ್ಲಿ ನಾವು ಮಿಕ್ಸ್ ಮಾಡೋದಿಲ್ಲ. ಹಂಗೆ ಮಾಡಿದರೆ ಡುಪ್ಲಿಕೇಶನ್ ವಿಲ್ ಅರೈಸ್. ಓಕೆ, ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಯಾವ ಸ್ಟೂಡೆಂಟು ಯಾವ ಕೋರ್ಸ್ ಜಾಯಿನ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಐ ನೀಡ್ ಎನದರ್ ಕಾಲಮ್. ನನಗಿಲ್ಲಿ ಇನ್ನೊಂದು ಕಾಲಮ್ ತೊಗೊಂಡು ನಾನೇನು ಮಾಡ್ಬೋದು, ಯಾವ ಸ್ಟೂಡೆಂಟು ಯಾವ ಕೋರ್ಸ್ ಜಾಯಿನ್ ಆಗಿದ್ದಾರೆ ಅಂತ ತೋರಿಸ್ಬೋದು. ಹಾಗಂದ್ರೆ ಇಲ್ಲಿ ನಾನು ಬರಿತೀನಿ ನೋಡ್ರಿ, ಇಲ್ಲಿ ಕೋರ್ಸ್ ಐ ಡಿ ಅಂತ ತಗೋತೀನಿ, ಅದೇ ಕೋರ್ಸ್ ಐ ಡಿ. ಓಕೆ, ಈ ಕೋರ್ಸ್ ಐ ಡಿ ಎಲ್ಲಿಂದ ಬರುತ್ತೆ? ಕೋರ್ಸ್ ಟೇಬಲಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಕೋರ್ಸ್ ಟೇಬಲಲ್ಲಿ ಕೋರ್ಸ್ ಐ ಡಿ ಈಸ್ ಪ್ರೈಮರಿ ಕೀ ಬಿಕಾಸ್ ಇಟ್ ಈಸ್ ಯುನಿಕ್. ಅದನ್ನು ನಾವು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ಇಲ್ಲಿ ಸ್ಟೂಡೆಂಟ್ ಟೇಬಲಲ್ಲಿ ಪ್ರೈಮರಿ ಕೀ ಯಾವುದು? ರೋಲ್ ನಂಬರ್. ಓಕೆ, ಈಗ ಕೋರ್ಸ್ ಟೇಬಲಲ್ಲಿರೋ ಕೋರ್ಸ್ಗಳನ್ನು ಸ್ಟೂಡೆಂಟ್ ಟೇಬಲಲ್ಲಿ ರೆಫರ್ ಮಾಡ್ಕೊಳ್ಳೋಣ. ಹಾಗಂದರೆ ನಮಗೆ ಪರ್ಫೆಕ್ಟಾಗಿ ಏನರ್ಥ ಆಗುತ್ತೆ, ಯಾವ ಸ್ಟೂಡೆಂಟು ಯಾವ ಕೋರ್ಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದಲ್ಲ. ಹಾಗಂದ್ರೆ ಇಲ್ಲಿ ನಾನು CID ಅಂತ ತೊಗೊಂಡಿದ್ದೀನಿ ನೋಡ್ರಿ, ದಟ್ ಈಸ್ ಓನ್ಲಿ ಕೋರ್ಸ್ ID. ಫಾರ್ ಎಕ್ಸಾಂಪಲ್ ರಾಜ್ ಅವರು AI ಕೋರ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ CID ಏನು ಬರೀಬೇಕು? 101. AI ಕೋರ್ಸ್ ಇಲ್ಲಿದೆ, ಇಲ್ಲಿಂದ ನಾವು ಇಲ್ಲಿ ರೆಫರ್ ಮಾಡ್ಕೊಂಡ್ವಿ. ಕೋರ್ಸ್ ಟೇಬಲಿಂದ ಸ್ಟೂಡೆಂಟ್ ಟೇಬಲ್ಗೆ ಅದನ್ನು ರೆಫರ್ ಮಾಡ್ಕೊಂಡ್ವಿ. ದಿಸ್ ಈಸ್ ವಾಟ್ ರೆಫರೆನ್ಸಿಂಗ್. ಇದಕ್ಕೆ ನಾವು ರೆಫರೆನ್ಸಿಂಗ್ ಅಂತೀವಿ. ಹೀಗೆ ರೆಫರೆನ್ಸ್ ಮಾಡಿದರೆ ಇದಕ್ಕೇನಂತಾರೆ? ಫಾರೆನ್ ಕೀ. ಆ್ಯಂಡ್ ರವಿ ಅವರು DBMS ಕೋರ್ಸ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಏನು ಬರೀಬೇಕು? 102. ಸಂತೋಷ್ ಅವರು AI ಕೋರ್ಸ್ ತೊಗೊಂಡಿದ್ರೆ 101. ಆ್ಯಂಡ್ ಅಮಿತ್ ಅವರು DBMS ಕೋರ್ಸ್ ತೊಗೊಂಡಿದ್ರೆ 102. ಓಕೆ, ಈ ಕೋರ್ಸ್ ID ಎಲ್ಲಿಂದ ಬಂತು? ಕೋರ್ಸ್ ಟೇಬಲಿಂದ ಬಂತು. ಫ್ರಮ್ ವೇರ್ ವಿ ಆರ್ ರೆಫರಿಂಗ್? ವಿ ಆರ್ ರೆಫರಿಂಗ್ ಫ್ರಾಮ್ ದಿಸ್ ಟೇಬಲ್. ಇಲ್ಲಿ ನಾವು ಇದನ್ನು ರೆಫರ್ ಮಾಡ್ತಾ ಇದ್ದೀವಿ. ಗಾಟ್ ಇಟ್? ಈಸಿ. ಈ ಥರ ನಾವು ಪ್ರೈಮರಿ ಕೀ ಕಾಲಮನ್ನು ಬೇರೆ ಟೇಬಲಲ್ಲಿ ರೆಫರ್ ಮಾಡಿಕೊಂಡ್ರೆ ಅದಕ್ಕೇನಂತಾರೆ? ಫಾರೆನ್ ಕೀ. ದಿಸ್ ಈಸ್ ವಾಟ್ ಫಾರೆನ್ ಕೀ. ಗಾಟ್ ಇಟ್? ದಿಸ್ ಈಸ್ ರೆಫರೆನ್ಸಿಂಗ್ ಟು ದ ಪ್ರೈಮರಿ ಕೀ. ದಿಸ್ ಈಸ್ ರೆಫರಿಂಗ್ ಟು ಪ್ರೈಮರಿ ಕೀ. ಈ CID ಇಲ್ಲಿ ಇದು ರೆಫರ್ ಆಯಿತು, ಅಲ್ಲಿಂದ ನಾವು ಡೇಟಾ ಆಕ್ಸೆಸ್ ಮಾಡಿದ್ವಿ. ಹಾಗಂದ್ರೆ ಇಲ್ಲಿ ಪೇರೆಂಟ್ ಟೇಬಲ್ ಯಾವುದು? ಮೇನ್ ಟೇಬಲ್ ಯಾವುದು? ಕೋರ್ಸ್. ಕೋರ್ಸ್ ಇಲ್ಲದೆ ಸ್ಟೂಡೆಂಟ್ಸ್ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ದಿಸ್ ಈಸ್ ಕಾಲ್ಡ್ ಪೇರೆಂಟ್ ಟೇಬಲ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಚೈಲ್ಡ್ ಟೇಬಲ್. ಪೇರೆಂಟ್ ಟೇಬಲಲ್ಲಿರೋ ಪ್ರೈಮರಿ ಕೀಯನ್ನು ಚೈಲ್ಡ್ ಟೇಬಲಲ್ಲಿ ಫಾರಿನ್ ಕೀಯಾಗಿ ನಾವು ರೆಫರ್ ಮಾಡ್ಕೋತೀವಿ. ಲೈಕ್ ದಿಸ್ ವಿ ಕ್ಯಾನ್ ಜಾಯಿನ್ ದ ಟೇಬಲ್ಸ್. ಲೈಕ್ ದಿಸ್ ವಿ ಕ್ಯಾನ್ ಈಸಿಲಿ ಜಾಯಿನ್ ದ ಟೇಬಲ್ಸ್. ಟೇಬಲ್ ಜಾಯಿನ್ ಮಾಡೋಕ್ಕೆ ವಿ ನೀಡ್ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ ಕಾನ್ಸೆಪ್ಟ್. ಯಾವುದು ಪ್ರೈಮರಿ ಕೀ ಇರುತ್ತೋ ಅದನ್ನೇ ನಾವು ಫಾರಿನ್ ಕೀ ಆಗಿ ರೆಫರ್ ಮಾಡ್ಕೋಬಹುದು. ಗಾಟ್ ಇಟ್? ಪೇರೆಂಟ್ ಟೇಬಲಲ್ಲಿ ಏನಿರುತ್ತೋ ಅದು ಪ್ರೈಮರಿ ಕೀ, ಚೈಲ್ಡ್ ಟೇಬಲಲ್ಲಿ ಅದನ್ನೇ ನೀವು ರೆಫರ್ ಮಾಡ್ಕೋಬಹುದು. ಈಗ ಈಸಿಯಾಗಿ ಅರ್ಥ ಆಗುತ್ತಲ್ಲ ನಮಗೆ. ರಾಜ್ ಅವ್ರ ಕೋರ್ಸ್ ಯಾವ್ದು ತೊಗೊಂಡಿದ್ದಾರೆ? AI ಕೋರ್ಸ್. ಅಲ್ಲಿ 101 ಮ್ಯಾಚ್ ಆಗುತ್ತೆ. ಆ್ಯಂಡ್ ರವಿ ಯಾವ್ದು ಕೋರ್ಸ್ ತೊಗೊಂಡಿದ್ದಾರೆ? DBMS.
ಗಾಟ್ ಇಟ್? ಗೊತ್ತಾಯ್ತಲ್ಲ ವಾಟ್ ಈಸ್ ದಿಸ್ ಫಾರಿನ್ ಕೀ ಕಾನ್ಸೆಪ್ಟ್? You can read the definition again. It is a column or attribute in a table that establishes the relationship between two tables. ಎರಡು ಟೇಬಲ್ ನಡುವೆ ರಿಲೇಷನ್ಶಿಪ್ಗೋಸ್ಕರ ವಿ ಆರ್ ಗೋಯಿಂಗ್ ಟು ಯೂಸ್ ಫಾರಿನ್ ಕೀ. ಓಕೆ, ಹಂಗಂದ್ರೆ ಐ ವಿಲ್ ರೈಟ್ ಅಬೌಟ್ ದಟ್. ಇಟ್ ಆ್ಯಕ್ಟ್ಸ್ ಆ್ಯಸ್, ಯಾವುದು ಫಾರಿನ್ ಕೀ ಆ್ಯಕ್ಟ್ಸ್ ಆ್ಯಸ್ ರೆಫರೆನ್ಸ್ ಟು ದಿ primary key in another table. Primary key in another table. ಬೇರೆ ಟೇಬಲಲ್ಲಿರೋ ಪ್ರೈಮರಿ ಕೀಗೆ ಅದು ರೆಫರ್ ಮಾಡ್ತಾ ಇರುತ್ತೆ. ಓಕೆ, ಫಾರಿನ್ ಕೀ ಇನ್ ಎ ಚೈಲ್ಡ್ ಟೇಬಲ್, ಫಾರಿನ್ ಕೀ ಇನ್ ಎ ಚೈಲ್ಡ್ ಟೇಬಲ್ must be referenced as primary key in parent table. Primary key in parent table or reference to primary key in parent table. Parent table ಅಲ್ಲಿ ಯಾವ್ದು ಪ್ರೈಮರಿ ಕೀ ಇರುತ್ತೋ ಅದಕ್ಕೆ ಇದು ರೆಫರ್ ಆಗಬೇಕು. ಓಕೆ, ನೀವು ಟೇಬಲ್ ಕ್ರಿಯೇಟ್ ಮಾಡುವಾಗ ಅದನ್ನು ಮಾಡಿರ್ತೀರಿ ಅನಿಸುತ್ತೆ SQL ಅಲ್ಲಿ. ಅದನ್ನು ನೆಕ್ಸ್ಟ್ ನಾವು ಎಕ್ಸರ್ಸೈಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಸಿ, ಈ ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಕಾಂಬಿನೇಷನಿಂದ ಏನಾಗುತ್ತೆ? ಐ ವಿಲ್ ರೈಟ್ ಪ್ರೈಮರಿ ಕೀ ಫಾರಿನ್ ಕೀ combinations helps to join the tables. ಟೇಬಲ್ ಜಾಯಿನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಅದರ್ವೈಸ್ ವಿ ಕೆನಾಟ್ ಜಾಯಿನ್ ದ ಟೇಬಲ್ಸ್. ಇಲ್ಲಾಂದರೆ ಟೇಬಲ್ ಜಾಯಿನ್ ಮಾಡೋಕ್ಕೆ ಬರೋದೇ ಇಲ್ಲ. ಗಾಟ್ ಇಟ್? ಫಾರಿನ್ ಕೀ ಅಂದರೆ ಗೊತ್ತಾಯ್ತಲ್ಲ. ಈಗ ಮೇನ್ ಕಾನ್ಸೆಪ್ಟ್ ಯಾವುದು? ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೇಂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸಿ, ಇಲ್ಲಿ ಸಮ್ ಆಪ್ರೇಷನ್ಸ್ ವಿ ಆರ್ ಗೋಯಿಂಗ್ ಟು ಡೂ. ಟೇಬಲಲ್ಲಿ ಏನೇನು ಆಪ್ರೇಷನ್ ಮಾಡ್ತೀವಿ ನಾವು? ಆಪ್ರೇಷನ್ಸ್ ವಿ ಆರ್ ಪರ್ಫಾರ್ಮಿಂಗ್ ಲೈಕ್ ಇನ್ಸರ್ಟ್ ಆಪ್ರೇಷನ್ ಮಾಡ್ತೀವಿ, ಅಪ್ಡೇಟ್ ಆಪ್ರೇಷನ್ ಮಾಡ್ತೀವಿ, ಡಿಲೀಟ್ ಆಪ್ರೇಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಲೆಟ್ ಅಸ್ ಸಿ ವಾಟ್ ಈಸ್ ಇನ್ಸರ್ಟ್ ಆ್ಯಂಡ್ ಡಿಲೀಟ್. ಈಗ ಫಾರ್ ಎಕ್ಸಾಂಪಲ್, ಇಫ್ ನಾನು ಚೈಲ್ಡ್ ಟೇಬಲಲ್ಲಿ ಒಂದು ಡೇಟಾ ಇನ್ಸರ್ಟ್ ಮಾಡೋಕ್ಕೆ ನೋಡ್ತೀನಿ ಅಂತ ತಿಳ್ಕೊಳ್ಳಿ. ಲೈಕ್, ಅಬ್ಸರ್ವ್ ಮಾಡಿರಿ ಕೇರ್ಫುಲಿ. ಅನದರ್ ಸ್ಟೂಡೆಂಟ್ ಕಾಲ್ಡ್, ಅವ್ರ ರೋಲ್ ನಂಬರ್ 5 ಅಂತ ತಿಳ್ಕೊಳ್ಳಿ, ಅವ್ರ ಹೆಸರು ಆಕಾಶ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಇಲ್ಲಿ 105 ಅಥವಾ 103 ಅಂತ ಹಾಕ್ತೀನಿ ಅಂತ ತಿಳ್ಕೊಳ್ಳಿ. ಯಾವ ಟೇಬಲ್ ಇದು? ಚೈಲ್ಡ್ ಟೇಬಲ್. ಸ್ಟೂಡೆಂಟ್ ಟೇಬಲಲ್ಲಿ ವೆದರ್ ಇಟ್ ಈಸ್ ಪಾಸಿಬಲ್ ಟು ಇನ್ಸರ್ಟ್ ದಿಸ್ ಡೇಟಾ. ರೋಲ್ ನಂಬರ್ 5, ನೇಮ್ ಈಸ್ ಆಕಾಶ್ ಆ್ಯಂಡ್ ಕೋರ್ಸ್ ID ಈಸ್ 103. ಇದನ್ನು ನಾನು ಡೇಟಾ ಇನ್ಸರ್ಟ್ ಮಾಡಬಹುದಾ ಇಲ್ವಾ? ಇನ್ಸರ್ಷನ್ ಪಾಸಿಬಲ್ ಆರ್ ನಾಟ್? ವೆದರ್ ಇಟ್ ಈಸ್ ಪಾಸಿಬಲ್ ಟು ಇನ್ಸರ್ಟ್ ದಿಸ್ ಡೇಟಾ? ನೋ. ಯಾಕಂದರೆ 103 ಅನ್ನೋ ಕೋರ್ಸೇ ಇಲ್ಲ. ಇರಲಾರ್ದ ಕೋರ್ಸನ್ನು ನಾವು ಇಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಗಾಟ್ ಇಟ್? ದಿಸ್ ಈಸ್ ವಾಟ್ ಇನ್ವ್ಯಾಲಿಡ್ ಇನ್ಸರ್ಷನ್ ಮಾಡೋಕ್ಕೆ ಬರೋದೇ ಇಲ್ಲ. ದಿಸ್ ಈಸ್ ರಾಂಗ್. ಇದಕ್ಕೇನಂತಾರೆ? ರೆಫರೆನ್ಷಿಯಲ್ ಇಂಟಿಗ್ರಿಟಿ. means you cannot refer to something that does not exist. ಇರಲಾರ್ದಕ್ಕೆ ನಾವು ರೆಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜಲ್ಲಿ 3 ಕೋರ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. BA, BSc, BCom. ಯಾರೋ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿರ್ತಾರೆ, ಅವ್ರು ಬಂದು ಹೇಳ್ತಾರೆ ಏನಂತ? ನಿಮ್ಮ ಕಾಲೇಜಲ್ಲಿ ಇರೋದು ಓನ್ಲಿ BA, BSc, BCom. ಅವ್ರು ಬಂದು ಹೇಳ್ತಾರೆ ನಿಮ್ಮ ಕಾಲೇಜಲ್ಲಿ, ಆ ಕಾಲೇಜಲ್ಲಿ ನಾನು BCA ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ವೆದರ್ ಇಟ್ ಈಸ್ ಪಾಸಿಬಲ್ ಟು ಡೂ? ಅದು ಮಾಡೋಕ್ಕೆ ಸಾಧ್ಯನಾ? ಬಿಕಾಸ್ ಅಲ್ಲಿ BCA ಅನ್ನೋ ಕೋರ್ಸೇ ಇಲ್ಲ. ಕೋರ್ಸ್ ಇಲ್ಲದೆ ವೆದರ್ ಇಟ್ ಈಸ್ ಪಾಸಿಬಲ್?
ಟು ಡೂ ದಟ್ ಕೋರ್ಸ್? ನೋ, ಯು ಕೆನಾಟ್ ಟೇಕ್ ಅಡ್ಮಿಷನ್. ಅಲ್ಲಿ ಕೋರ್ಸೇ ಇಲ್ಲದೆ ಅಡ್ಮಿಷನ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದಿಸ್ ಈಸ್ ವಾಟ್ ಇನ್ವ್ಯಾಲಿಡ್ ಇನ್ಸರ್ಷನ್. ದಿಸ್ ಈಸ್ ವಾಟ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಮೀನ್ಸ್. ಅಥವಾ ಡಿಲೀಷನಲ್ಲಿ ವಾಟ್ ಹ್ಯಾಪನ್ಸ್ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನಾನು ಪೇರೆಂಟ್ ಟೇಬಲಲ್ಲಿರೋ ಒಂದು ಕೋರ್ಸನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದು? ಈ DBMS ಕೋರ್ಸನ್ನು ಡಿಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ವೆದರ್ ಇಟ್ ಈಸ್ ಪಾಸಿಬಲ್ ಟು ಡಿಲೀಟ್ ಆರ್ ವೆದರ್ ಇಟ್ ಈಸ್ ಕರೆಕ್ಟ್ ಟು ಡಿಲೀಟ್ ದಿಸ್ DBMS ಕೋರ್ಸ್? ನೋ, ಬಿಕಾಸ್ ಈ ಕೋರ್ಸನ್ನು ಆಲ್ರೆಡಿ ಸ್ಟಡಿ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಹೌ ಕ್ಯಾನ್ ಯು ಡಿಲೀಟ್? How can you delete this? Because there are so many students who are learning this course. ಡೈರೆಕ್ಟ್ ಆಗಿ ನಾವು ಈ ಕೋರ್ಸನ್ನು ಡಿಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಇನ್ವ್ಯಾಲಿಡ್ ಡಿಲೀಷನ್. ಗಾಟ್ ಇಟ್? ದಿಸ್ ಈಸ್ ಆಲ್ಸೋ ವಾಟ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದು ತಪ್ಪು. ವಿ ಕ್ಯಾನಾಟ್ ಡಿಲೀಟ್ ದ್ಯಾಟ್ ಕೋರ್ಸ್. ಹಂಗಂದರೆ ನಾವು ಪೇರೆಂಟ್ ಟೇಬಲಲ್ಲಿರೋ ಡೇಟಾನ ಡೈರೆಕ್ಟಾಗಿ ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ. ಬಿಕಾಸ್ ದೇರ್ ಆರ್ ಸಮ್ ರೋಸ್ ವಿಚ್ ಆರ್ ರೆಫರಿಂಗ್ ಟು ದಿಸ್ ಟೇಬಲ್. ಈ ಡೇಟಾನ ರೆಫರ್ ಮಾಡ್ತಾ ಇರೋ ರೋಸ್ ಚೈಲ್ಡ್ ಟೇಬಲಲ್ಲಿ ಇರ್ತವೆ. ಓಕೆ, ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಗಾಟ್ ಇಟ್? ಇನ್ವ್ಯಾಲಿಡ್ ಇನ್ಸರ್ಷನ್ ಆ್ಯಂಡ್ ಇನ್ವ್ಯಾಲಿಡ್ ಡಿಲೀಷನ್, ದಟ್ ಈಸ್ ರಾಂಗ್. ಹಾಗಂದರೆ ಎಕ್ಸಾಕ್ಟ್ಲಿ ವಾಟ್ ಈಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಆರ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಏನು ಎನ್ಶ್ಯೂರ್ ಮಾಡುತ್ತೆ ಅಂತ ನಾನು ಬರಿತೀನಿ. ರೆಫರೆನ್ಷಿಯಲ್ ಇಂಟಿಗ್ರಿಟಿ ಇರಲಿಲ್ಲ ಅಂದರೆ ಏನಾಗ್ತಿತ್ತು? ಇರಲಾರ್ದ ಕೋರ್ಸ್ಗೆ ಯಾರಾದರೂ ಜಾಯಿನ್ ಆಗ್ತಾಯಿದ್ರು. ದಟ್ ಈಸ್ ರಾಂಗ್. ನಮ್ಮ ಕಾಲೇಜಲ್ಲಿ MBBS ಇಲ್ಲ ಅಂದರೂ ಅವರು ನಿಮ್ಮ ಕಾಲೇಜಲ್ಲಿ MBBS ಮಾಡ್ತಾಯಿದ್ದೀನಿ ಅಂದರೆ ಅದು ಒಪ್ಕೊಳ್ಳೇಬೇಕಾಗುತ್ತೆ ಅವಾಗ. ಅದು ತಪ್ಪು ಆ್ಯಕ್ಚುಲಿ. ಓಕೆ, ರೆಫರೆನ್ಷಿಯಲ್ ಇಂಟಿಗ್ರಿಟಿ ಮೀನ್ಸ್ ಕಾಮನ್ ಆಗಿ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಯು ಕ್ಯಾನಾಟ್ ರೆಫರ್ ಟು ಸಮಥಿಂಗ್. You cannot refer to something that is not present or that does not exist. ಇರಲಾರ್ದಕ್ಕೆ ನಾವು ರೆಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಿಸ್ ರೂಲ್ ಈಸ್ ಕಾಲ್ಡ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ. ಇದಕ್ಕೆ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂತಾರೆ. ಗಾಟ್ ಇಟ್? ಆರ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ensures that a foreign key value must always refer to an existing primary key value in another table. This is perfect. Okay, ನೋಡ್ರಿ, ಫಾರಿನ್ ಕೀ ವ್ಯಾಲ್ಯೂ ಯಾವಾಗಲೂ ಪ್ರೈಮರಿ ಕೀಯಲ್ಲಿ ಎಕ್ಸಿಸ್ಟ್ ಇರೋವಂಥ ವ್ಯಾಲ್ಯೂಗೆ ರೆಫರ್ ಮಾಡಬೇಕು. ಇರಲಾರ್ದ ವ್ಯಾಲ್ಯೂಗೆ ರೆಫರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಎನ್ಶ್ಯೂರ್ ಮಾಡೋಕ್ಕೆ ದಿಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಈಸ್ ಮಸ್ಟ್. ಇದಿರಲಿಲ್ಲ ಅಂದರೆ ಡೆಫಿನೆಟ್ಲಿ ಇನ್ವ್ಯಾಲಿಡಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಓಕೆ, ರಿಯಲ್ ವರ್ಲ್ಡಲ್ಲಿ ಏನು ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವೋ ಅಂಥ ಪ್ರಾಬ್ಲಮ್ಸ್ ಆಗೇ ಆಗ್ತವೆ. ದೇರ್ ಆರ್ ಸೋ ಮೆನಿ ಫೇಕ್ ಡೇಟಾ ಅವೈಲೇಬಲ್. ಅದನ್ನು ಅವಾಯ್ಡ್ ಮಾಡೋಕ್ಕೆ ದಿಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಈಸ್ ನೀಡೆಡ್ ಆ್ಯಂಡ್ ದಟ್ ಈಸ್ ಬೇಸ್ಡ್ ಆನ್ ಫಾರಿನ್ ಕೀ. ಗಾಟ್ ಇಟ್?
ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಇರಲಾರ್ದು ಕೋರ್ಸ್ಗೆ ಸ್ಟೂಡೆಂಟ್ಗೆ ಅಡ್ಮಿಷನ್ ಕೊಡಕ್ಕೆ ಬರೋದಿಲ್ಲ. ಆ್ಯಂಡ್ ಆಲ್ರೆಡಿ ಸ್ಟೂಡೆಂಟ್ಸ್ ಲರ್ನ್ ಮಾಡ್ತಾ ಇರೋ ಕೋರ್ಸನ್ನು ಇಮಿಡಿಯೇಟಾಗಿ ಡಿಲೀಟ್ ಮಾಡೋಕ್ಕೆ ಬರೋದಿಲ್ಲ. ದಿಸ್ ಈಸ್ ವಾಟ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಆ್ಯಂಡ್ ದಿಸ್ ಈಸ್ ಕರೆಕ್ಟ್. ಅದು ಹಾಗೆ ಇರಬೇಕು. ಯಾವುದೋ ಇರಲಾರ್ದು ಕೋರ್ಸ್ಗೆ ಯಾರೋ ಜಾಯಿನ್ ಆಗಬಾರ್ದು. ದಟ್ ಈಸ್ ರಾಂಗ್. ಆಲ್ರೆಡಿ ಸ್ಟಡಿ ಮಾಡ್ತಾ ಇರೋ ಕೋರ್ಸನ್ನು ಇಮಿಡಿಯೇಟ್ಲಿ ಡಿಲೀಟ್ ಮಾಡಬಾರ್ದು. ದಟ್ ಈಸ್ ಆಲ್ಸೋ ರಾಂಗ್. ಗಾಟ್ ಇಟ್? This is all about foreign key and referential integrity. If you have any doubt, you can comment, and if you are new to the channel, please subscribe and share the video. Thank you.